ಅಲ್ಲ ಈಗ ಮತ್ತೆ ಆತಂದು ಅವ್ರ ಮಂತಂದ ವಿರುದ್ಧನ 5 ಚುನಾವಣೆ ಮಾಡೀನಿ, 3ರಲ್ಲಿ ಗೆದ್ದೀನಿ. ಜನ ಗೆದ್ಸಾರ, ನಾನು ಗೆದ್ದಿಲ್ಲ. ಜನ ಗೆದ್ಸಾರ, ನನ್ನ ಮೇಲೆ ವಿಶ್ವಾಸ ಇಟ್ಟರು, ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಜನ ಗೌರವ ಕೊಟ್ಟು ಜನ ಗೆಲ್ಸಾರ. ನಾನ್ ಗೆದ್ದಿಲ್ಲ. ನಾನೇ ಗೆದ್ದೀನಿ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಯಾಕಂದ್ರ ಭಾಳ ಅಂದ್ರೆ ನಂದೊಂದು ಓಟ್ ನಾನು ಹಾಕ್ಯಬಹುದು. ಆದ್ರೆ ನಾನು ಗೆದ್ದೀನಿ ಅಂತ ಹೇಳಕ್ ಜನ ಗೆಲ್ಸಿರ್ತಾರ. ಆ ಕ್ಷೇತ್ರದ ಜನರು ನನ್ನ ಮೇಲೆ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು, ಗೌರವ ಇಟ್ಟು ನನ್ನನ್ನು 3 ಬಾರಿ ಆಯ್ಕೆ ಮಾಡಿದ್ದಾರೆ. ನಾನು ಆಯ್ಕೆ ಆದ ನಂತರ ಆ ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡ್ಬೇಕು, ಏನೇನು ಯೋಜನೆಗಳನ್ನ ತರಬೇಕು, ಕುಡಿಯೋ ನೀರಿಂದ ಇರ್ಬೋದು. ನೋಡಿ, ಇವತ್ತು 24/7 ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಕುಡಿಯೋ ನೀರಿನ ಯೋಜನೆ ಇತ್ತು. 24/7 ಇಳಕಲ್ ನಗರಕ್ಕೆ ಇವತ್ತು ಹಾಳಾಗಿ ಹೋಗಿದೆ. ಯಾಕೆ ಹೋಗಿದೆ? ನಾವು ಅದನ್ನೇನು ಯಾರು ಎಕ್ಸಿಕ್ಯೂಷನ್ ಮಾಡಿದ್ರಲ್ಲ, ಪೈಪ್ ಲೈನ್ ಅವೆಲ್ಲ ಅಳವಡಿಕೆ ಮಾಡಿದ್ರಲ್ಲ, ಆ ಕಾಂಟ್ರಾಕ್ಟರ್ಗೆನ ಮೇಂಟೆನೆನ್ಸ್ ಕೊಟ್ಟಿದ್ವಿ. ಇವ್ರು ಬಂದ್ಮೇಲೆ, ಕಾಶಪ್ಪನವ್ರು ಬಂದ್ಮೇಲೆ ಅವ್ನು ಕಿತ್ತಿ ಬೇರೆದವ್ರಿಗೆ ಕೊಟ್ರು. ಅವ್ರು ಹಿಂದಿನ ಚೇಲಗಳಿಗೆ ಕೊಡ್ತಾರ. ಚೇಲ ಏನೇನು ಹೇಳ್ತಾರ, ಕುನ್ನಿ ಏನೇನು ಹೇಳ್ತಾರ. ನಾವಂತೂ ಎಲ್ಲಾ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತಾನೆ ಕರಿತೀವಿ, ಸಂಬೋಧನೆ ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ನಾಯಕರು ಅಂತಾನು ಸಂಬೋಧನೆ ಮಾಡ್ತೀವಿ. ನಾವು ಇವತ್ತಿಗೂ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ನಾಯಕರಿಗೆ ಕಾಂಗ್ರೆಸ್ಸಿನ ನಾಯಕರು ಕಾರ್ಯಕರ್ತರು ಅಂತ ಹೇಳ್ತೀವಿ. ನಾವು ಚೇಲ ಕುನ್ನಿ ಅಂತ ನನಗಲ್ಲ, ಅವ ಅಂತಾನ. ಯಾರು? ಕಾಶಪ್ಪನವ್ರು ಅಂತಾರ ಚೇಲ, ನನ್ನ ಚೇಲ, ನಾನು ಕುನ್ನಿ, ನಾ ಸಾಕಿದ ಕುನ್ನಿ ಅಂತೇಳಿ ಈ ರೀತಿ ಸಂಭಾಷಣೆ ಮಾಡತಕ್ಕಂಥವ್ರು. ಇದರಲ್ಲಿ ಅಧಿಕಾರದ ಅಹಮ್ಮ, ದುಡ್ಡಿನ ಅಹಮ್ಮ, ಈ ಅಕ್ರಮವಾಗಿ ಗಳಿಸಿದ ದುಡ್ಡಿನ ಅಹಮ್ಮ ಏನೈತಲ್ಲ ಅದು, ಮತ್ತು ಅಧಿಕಾರದ ಅಹಮ್ಮ ಅವ್ರಿಗೆ ಹೆಚ್ಚಿಗೆ ತಲೆಗೆ ಮದ ಏರಿತದೆ. ತಲೆಗೆ ಮದ ಏರಿತಂತಾರಲ್ಲ, ಹಂಗ ಆ ತಲೆಗೆ ಮದ ಏರಿತದೆ ಅಧಿಕಾರದ್ದು ಮತ್ತು ಹಣದ್ದು. ಅದು ಒಂದು ಶಾಸ್ತ್ರ ಐತೆ. ವಯಸ್ಸಿನ ಜೊತೆಯಲ್ಲಿ ಅಧಿಕಾರ ಜೊತೆಯಲ್ಲಿ ಹಣ, 3 ಒಂದೇ ಸಲ ಕೂಡಬಾರ್ದಂತ. ಈಗ ಅವ್ರಿಗೆ ವಯಸ್ಸು ಐತೆ, ಹಣನೂ ಕೂಡೈತೆ. ಏನೈತೆ ಅಂದ್ರ ಅದನ್ನ ಯಾವ್ದು ಹೋಲಿಸ್ತಾರಂತಂದ್ರ, ಕೋತಿ ಮೊದ್ಲ ವಯಸ್ಸಂದ್ರ ಕೋತಿಗೆ ಹೆಂಡ ಕೂಡಿಸಿ ಮುಂದ ಚೋಳ ಕಡಿಸಿರಿ ಏನ್ ಮಾಡ್ಬಲ್ದು ಕೋತಿ. ಆ ರೀತಿ ತುಘಲಕ್ ದರ್ಬಾರ ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ನಡೆದೈತೆ. ಆದ್ರಿಂದ ಜನ ಅದನ್ನ ತಿಳ್ಕೋಬೇಕು. ಏನೋ ಪಾಪ ಕಾಂಗ್ರೆಸ್ನ ಕೆಲವು ಗ್ಯಾರಂಟಿ ಅದು ಇದ್ರ ಮೇಲೆ ಆಸೆ ಕಳಿಸಿರ್ಬೋದು, ಕಳಿಸ್ಲಿ ಪಾಪ, ತಪ್ಪೇನಿಲ್ಲ. ಅವ್ರ ಆಯ್ಕೆ ಅದು, ಹೌದಾ? ಈಗ ಅವ್ರಿಗೆ ಸೇವೆ ಮಾಡ್ಬೇಕು. ಅದನ್ನ ಸೇವೆ ಮಾಡೋದ್ ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ನಡೆದಾವ. ಒಂದು ಉತ್ತರ ತಗೊಳಕ್ 10,000 ಕೊಡ್ಬೇಕ್ರಿ. ಯಾರು ಏನೇ ಮಾಡಿದಾರೆ 5-5 ಲಕ್ಷ ರೂಪಾಯಿ ಕೊಡ್ಬೇಕು ಒಂದ್ ಎಕರೆಕ್ಕ. ಇಲ್ಲಿ ನಮ್ಮ ಮುನ್ಸಿಪಲ್ ನಿಕಟಪೂರ್ವ ಸದಸ್ಯರು ಇವತ್ತಿಗೆ ಕಂಪ್ಲೇಂಟ್ ಕೊಟ್ರಿ. ಈಗ